ಬೆಳಗಾವಿಯಲ್ಲಿ ಪ್ರಜಾಸೌಧ ಆಗಬೇಕು ಎಂದು ತಾಳಿಕೋಟೆ ಹೋರಾಟ ಸಮಿತಿ ಮಾಡುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ಡ್ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಬೆಂಬಲ ಸಿಕ್ಕಿದ್ದು ಉಗ್ರವಾದ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಈಗ ನಿಗದಿಪಡಿಸಿದ ಸ್ಥಳದಲ್ಲಿ ಪ್ರಜಾಸೌಧ ನಿರ್ಮಾಣವಾದರೆ ಅದು ಎಲ್ಲಾ ಜನರಿಗೂ ಅನಾನುಕೂಲವಾಗುತ್ತದೆ. ಅಲ್ಲಿಗೆ ಹೋಗಬೇಕು ಅಂದ್ರೆ 200 ರೂಪಾಯಿ ಖರ್ಚಾಗುತ್ತೆ. ಇದರಿಂದ ಬಡವರಿಗೆ, ಅಂಗವಿಕಲರಿಗೆ, ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮದವರಿಗೆ ತುಂಬಾ ತೊಂದರೆಯಾಗಲಿದೆ. ಹೀಗಾಗಿ ನಿಗದಿ ಆಗಿರುವ ಸ್ಥಳವನ್ನ ಕೈಬಿಡಲು ಹೋರಾಟ ಸಮಿತಿಯು 36 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದೆ. ಆದರೆ ಸಂಬಂಧಪಟ್ಟ ಶಾಸಕರು, ಸಚಿವರು, ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಸ್ಪಂದಿಸದೇ ಇದ್ದು ಈ ಹೋರಾಟ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಾ ಇದೆ. ಹೀಗಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ಡ್ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಬೆಂಬಲದೊಂದಿಗೆ ಉಗ್ರವಾದ ಹೋರಾಟ ವಿವಿಧ ದಲಿತ ವಿಜಯಪುರ ಜಿಲ್ಲಾ ಸಂಜೀವ ಛಲವಾದಿ ಮುಂದಿನ ದಿನಮಾನಗಳಲ್ಲಿ ಏನು ಸೋಮವಾರ ದಿವಸ ದಿನಾಂಕ 6ರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಈ ಭಾಗದ ಶಾಸಕರು ಏನು ಹೋರಾಟಕ್ಕೆ ಬೆಂಬಲವನ್ನು ನಾವು ಸ್ಪಂದಿಸ್ತಾ ಇಲ್ಲ ಆ ಶಾಸಕರ ವಿರುದ್ಧ ಮತ್ತು ಜಿಲ್ಲಾಧಿಕಾರಿಗಳ ವಿರುದ್ಧ 24ನೇ ದಿನದಂದು ದಿನಾಂಕ 6 ಏಪ್ರಿಲ್ 2026ರಂದು 26ರಂದು ತಾಳಿಕೋಟೆಯ ಎಲ್ಲ ಭಾಗದ ದಲಿತ ಸಮುದಾಯದ ಎಲ್ಲ ಮುಖಂಡರುಗಳು ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಗ್ರಾಮ ಶಾಖೆಯ ಪದಾಧಿಕಾರಿಗಳು ಇನ್ನು ಬೇರೆ ಬೇರೆ ಸಮಾಜದ ಎಲ್ಲ ಮುಖಂಡರುಗಳು ಕೂಡ ಒಗ್ಗೂಡಿ ಅವತ್ತು ಸೋಮವಾರ ದಿವಸ ತಾಳಿಕೋಟೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸರ್ಕಾರದವರು